ಸರ್ ಹಾಂ ಮಾತಾಡಿ ಸರ್. ನಮಸ್ತೆ. ಈ ದಿನ ಮೈಸೂರಿನ ಕಡೋಕಲ್ ಸ್ಕೂಲ್ ಆಫ್ ಕರಾಟೆ ಸಂಸ್ಥೆ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಅವಾರ್ಡಿಂಗ್ ಫಂಕ್ಷನ್ ಉತ್ತೀರ್ಣರಾದ ಕ್ರೀಡಾಪಟುಗಳಿಗೆ ಅವಾರ್ಡಿಂಗ್ ಫಂಕ್ಷನ್ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಡ್ಯಾನ್ಸ್ ಕ್ಲಬ್ ಅಧ್ಯಕ್ಷರಾದಂತಹ ಪ್ರವೀಣಾ ಮೇಡಮ್ ಹಾಗೂ ಸುರೇಶ್ ಗೌಡ್ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಮತ್ತೆ ಈ ಕಾರ್ಯಕ್ರಮದಿಂದ 25 ವರ್ಷದಿಂದ ಮಾರ್ಷಲ್ ಆರ್ಟ್ಸ್ ನಲ್ಲಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಸಮರ ಕಲೆಯನ್ನು ಬಂದಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವಾರ್ಡಿಂಗ್ ಮಾಡಿ ಮತ್ತು ಈ ಸಂಸ್ಥೆ ನಮ್ಮ ಲಯನ್ಸ್ ಗೋಲ್ಡನ್ ಸಂಸ್ಥೆ ಏನಿದೆ ಕ್ಲಬ್ ನಲ್ಲಿ ಸುರೇಶ್ ಗೋಲ್ಡ್ ಅವರು ಇವರು ನಮ್ಮ ಸಂಸ್ಥೆಯಲ್ಲಿ 25 ವರ್ಷದ ಹಿಂದೆ ಕರಾಟೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಆಕ್ಟಿವ್ ಅಪೇರ್ ಆಗಿ ಬಂದಿದ್ದಾರೆ. ಬಟ್ ಅವ್ರಿಗೆ ಇನ್ನೂ ನಾವು ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಇಯರ್ ನಲ್ಲಿ ಅವ್ರು ಅವಾರ್ಡ್ ಆಗ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಫಂಕ್ಷನ್ ನಡೀತಾ ಇದೆ, ಅವ್ರು ಅವಾರ್ಡಿಂಗ್ ಆಗ್ತಾರೆ. ಸೊ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ಸಹಕಾರ ನೀಡಿದಂತ ನಮ್ಮ ಸೈನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಚಂದ್ರ ಸರ್ ಅವರು, ಸುರೇಶ್ ಅವರು, ಕುಮಾರ್ ಸರ್, ಉಮೇಶ್ ಅಂಡ್ ಸೋಮು ಎಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಆಫ್ ಗೋಲ್ಡನ್ ಸಿಟಿ ಮತ್ತು ಕೋಟಕಾನ್ ಸ್ಕೂಲ್ ಆಫ್ ಕರಾಟೆ ಇಂಡಿಯಾ ವತಿಯಿಂದ ಕರಾಟೆ ಕ್ರೀಡಾಪಟುಗಳಿಗೆ ಬ್ಲ್ಯಾಕ್ ಬೆಲ್ಟ್ ವಿತರಣೆ ಕಾರ್ಯಕ್ರಮವನ್ನು ಪ್ರಶಸ್ತಿಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಮೊದಲು ಬಹಳ ಅದ್ಭುತವಾದ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಮತ್ತು ಅವರು ಬಹಳ ಶ್ರಮಪಟ್ಟು ಮಾಡಿರೋದು ನೋಡುದು ಅದು ನಮ್ಮ ಅಸೋಸಿಯೇಷನ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಎಲ್ಲಾ ಕ್ರೀಡಾಪಟುಗಳು ಏನೇನೋ ಬೆಲ್ಟ್ಗಳನ್ನು ಪಡೆದಿದ್ದಾರೆ. ಅವ್ರು ಇನ್ನು ಮುಂದಕ್ಕೆ ಯಶಸ್ವಿ ಆಗ್ಲಿ, ಇನ್ನು ಮುಂದಕ್ಕೆ ಹೋಗ್ಲಿ. ಆಮೇಲೆ ಇದಕ್ಕೆಲ್ಲಾನು ಲಯನ್ಸ್ ಕ್ಲಬ್ ಅವರು ಮತ್ತೆ ಕೋಟಕಾನ್ ಕರಾಟೆ ಕ್ಲಬ್ ಆಫ್ ಇಂಡಿಯಾ ಅವರು ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಂಗೆ ಮುಂದಕ್ಕೆ ಇನ್ನೂ ಹೆಚ್ಚಿನ ಯುವಕರನ್ನ ಮಾಡಿ ಹೆಣ್ಮಕ್ಳು ಎಲ್ಲರೂ ರಕ್ಷಣೆ ಸ್ವಂತವಾಗಿ ತಾವು ರಕ್ಷಣೆ ಮಾಡ್ಕೊಳ್ಳುವಂತ ಅವಕಾಶಗಳು ಕಲ್ಪಿಸಿಕೊಡ್ಬೇಕು. ಮತ್ತೆ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಈಗ ಬಂದ್ಮೇಲೆ ನೋಡಿದ್ಮೇಲೆ ನಮ್ಗೆಲ್ಲ ಬಹಳ ಅರ್ಥವಾಯಿತು. ಬಹಳ ಶಿಸ್ತಾಗಿ ನಮ್ಮ ಲೇಡೀಸ್ ಮಾಸ್ಟರ್ ಬಳಸಿಕೊಟ್ಟಿದ್ದಾರೆ ಕರಾಟೆ ಪಟುಗಳಿಗೆ. ನಮ್ಮ ಸಂಘದ ಡೈರೆಕ್ಟರ್ ಆದ ಉಮೇಶ್ ಅವರು, ನಮ್ಮ ಟಾಟಾ ಸಾಹಿತ್ಯ ಪರಿಷತ್ ಸಂದೇಶಕರು ಗೋಲ್ಡನ್ ಸುರೇಶ್ ಅವರು, ಮೂರ್ತಿ ಅವರು, ಪ್ರವೀಣಾ ಮೇಡಮ್ ಅವರು, ಮತ್ತೆ ಅವರು, ಮತ್ತು ಭಾಗವಹಿಸಿದ ಪತ್ರಿಕಾ ಮಂತ್ರಿಗಳು ಎಲ್ಲರಿಗೂ ಒಂದನೇ